ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಸಂಡೇ. ಆಮೇಲೆ ಎಲ್ಲರದ್ದು ಊಟ ಆಗಿದೆ, ಟಿಫಿನ್ ಆಗಿದೆ ಅನಿಸುತ್ತೆ. ಊಟಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ? ಸೊ ಫ್ರೆಂಡ್ಸ್, ನಾನಿವತ್ತು ಚಿಕನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಿಮ್ಮ ಜೊತೆ. ಚಿಕನ್ ರೆಸಿಪಿ ಅಂದರೆ ಇದು ಒಂಥರ ವೆರೈಟಿಯಾಗಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಮಾಡೋದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಒಂದು 3/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ನ ಉಪ್ಪು ಹಾಕ್ಬಿಟ್ಟು 2 ಸತಿ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನೀಟಾಗಿ. ಸೊ ಮಸಾಲೆ ರುಬ್ಕೊಳ್ಳೋಕೆ ಹೇಳ್ತಾ ಇರೋದು ಇವಾಗ ನಾನು. 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಿ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಆಮೇಲೆ ಒಂದು 5 ಲವಂಗ, ಸ್ವಲ್ಪ ಮೊರಟಿ ಮೊಗ್ಗು, ಸ್ವಲ್ಪ ಕೊತ್ತಂಬರಿ. ಈ ಕೊತ್ತಂಬರಿನೇ ನಾನು ರುಬ್ಕೊಳ್ಳೋಕ್ಕೂ ತಗೋತೀನಿ, ಪ್ಲಸ್ ಗಾರ್ನಿಷ್ಗೂ ತೊಗೋತೀನಿ. ಆಮೇಲೆ ಇದರಲ್ಲಿ ಮೇಯ್ನಾಗಿ ನಾವು ಮೆಣಸಿನ್ಕಾಯಿ ತೊಗೋತೀವಿ ಫ್ರೆಂಡ್ಸ್ ರುಬ್ಬೋಕೆ. ಇದು ಸಪ್ರೇಟ್ ಮಸಾಲೆ. ಇದು ಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈರುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೊಟೊ ಹಾಕಿ ರುಬ್ಕೋಬೇಕು ಪೇಸ್ಟ್ ಇದು. ಸೊ ಆಮೇಲೆ ಚಿಕನ್ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇವಾಗ ಮಾಡೋ ವಿಧಾನ ನೋಡೋಣ. ಗ್ಯಾಸ್ ಹಚ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ಬಾಣಲಿ ಬಿಸಿ ಆಗಲಿ ಫ್ರೆಂಡ್ಸ್. ಇದು ಏನಂತಾರೆ, ಗೀ ರೈಸು, ಆನಿಯನ್ ರೈಸು, ಆಮೇಲೆ ಪುದೀನ ರೈಸು, ಕೊಕೊನಟ್ ರೈಸು, ಯಾವುದಕ್ಕೆ ಆಗಲಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಚಿಕನ್ಗೆ ಖಾರದ ಪುಡಿ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ವೆರೈಟಿ ಆಗಿರುತ್ತೆ, ಪ್ಲಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಒಂದು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ, ಮೊಟ್ಟೆ ಸಾಂಬಾರ್ಗೂ ಅಷ್ಟೇ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಆಮೇಲೆ ಕರಿಬೇವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಹಾಕ್ಕೊಂಡೆ ನಾನು ಫ್ರೆಂಡ್ಸ್. ಆಮೇಲೆ ನಮ್ಮ ಚಾನಲ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಆಮೇಲೆ ಸಂಡೇ ಏನೇನು ಪ್ರೋಗ್ರಾಮ್ಸು, ಏನೇನು ಊಟ ತಿಂಡಿ. ನಮ್ಮ ಮನೆಯಲ್ಲಂತೂ ಬೆಳಗ್ಗೆ ಇಡ್ಲಿ ಚಟ್ನಿ ಆಗಿತ್ತು, ಕಾಯಿ ಚಟ್ನಿ, ಇಡ್ಲಿ. ಸೊ ಫ್ರೆಂಡ್ಸ್, ಇದು ಒಗ್ಗರಣೆ ಆಗಿದೆ ನೋಡಿ. ಇವಾಗ ನಾನು ಚಿಕನ್ ತೊಳೆದಿಟ್ಕೊಂಡಿದ್ನೆಲ್ಲ 3/4 kg ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿನೇ ಹಾಕಬೇಕು. ಇದಕ್ಕೆ ಒಂಚೂರು ಈರುಳ್ಳಿ, ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕು ಫ್ರೆಂಡ್ಸ್. 2 ಸತಿ ತೊಳೆದಿದ್ದೀನಿ ಚಿಕನ್ ನಾನು. ಓಕೆನಾ? ಓಕೆ ಫ್ರೆಂಡ್ಸ್, ಅದಕ್ಕೆ ನಾವಿವಾಗ ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು ಸುಲ್ಲಿಸ್ಕೋಬೇಕು ಫ್ರೆಂಡ್ಸ್ ನೀಟಾಗಿದೆ. ಚಿಕನಲ್ಲಿರೋ ನೀರೆಲ್ಲ ಹಿಂಗೋಗ್ಬೇಕು. ನಮಗೆ ಬರೀ ಚಿಕನ್ ಮಾತ್ರ ಉಳ್ಕೋಬೇಕು. ಓಕೆನಾ? ನೋಡಿ, ಇಲ್ಲಿ ನಾನೊಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆನಾ? ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಉಪ್ಪು ಅರಿಶಿನ ಹಾಕಿದೆಯಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ನೀರೆಲ್ಲ ಸುಂಡೋಗ್ಬೇಕು ಫ್ರೆಂಡ್ಸ್. ನಮಗೆ ನೀರೆಲ್ಲ ಸುಂಡೋಗ್ಬಿಟ್ಟು ನಮಗೇನು ಬರೀ ಚಿಕನ್ ಅಂದರೆ ಸಿಗಬೇಕು ನಮಗೆ. ಸೊ ಈ ಥರ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಲಿಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅಲ್ಲಿ ನಾವು ಚಿಕನ್ಗೆ ಇಟ್ಟಿದ್ದೀವಿ ಇನ್ನೊಂದು ಒಲೆ ಮೇಲೆ. ಇದರಲ್ಲಿ ಕೊಕೊನಟ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ಫ್ರೆಂಡ್ಸ್, ನಾನು ಈ ಗ್ಲಾಸಲ್ಲಿ, ಈ ಕಪ್ಪಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಕಪ್ಪಷ್ಟು ನೀರು ಹಾಕ್ಕೋತೀನಿ ಫ್ರೆಂಡ್ಸ್. ಹೆಸರು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಓಕೆನಾ? ಆಲ್ಮೋಸ್ಟ್ ಫಸ್ಟ್ ವಿಡಿಯೋಗಳೆಲ್ಲ ನಾನು ಕೊಕೊನಟ್ ರೈಸ್ನ ಮಾಡಿ ತೋರಿಸಿದ್ದೀನಿ, ಆದರೆ ವಿತ್ ಚಿಕನ್ ಗ್ರೇವಿ ಒಂದಿಗೆ ಅಲ್ಲ, ವಿತೌಟ್ ಕೊಕೊನಟ್ ರೈಸ್ ಒಂದು ಮಾಡಿದ್ದೀನಿ ನಾನು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಪಾತ್ರೆ ಇಟ್ಕೊಂಡಿದ್ದೀವಿ. ಪಾತ್ರೆ ಹೀಟ್ ಆದ ತಕ್ಷಣ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು.
ಸೊ ಫ್ರೆಂಡ್ಸ್ ಎಣ್ಣೆ ಹೀಟ್ ಆಗಿದೆ. ಸೊ ಇವಾಗ ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ನೋಡಿ. ಏಲಕ್ಕಿ ಹಾಕಿದೆ, ಆಮೇಲೆ ಚಕ್ಕೆ ಲವಂಗ, ಆಮೇಲೆ ಪಲಾವ್ ಎಲೆ ಫ್ರೆಂಡ್ಸ್. ಆಮೇಲೆ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ಅವು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಪಲಾವ್ ಎಲೆ ಇನ್ನೊಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 3 ತೊಗೊಂಡಿದ್ದೆ, ಒಂದು ಹೆಚ್ಚಿಗೆ ಆಗುತ್ತೆ ಅಂತ ತೆಗೆದಿದ್ದೆ. ಸೊ ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಕೊಕೊನಟ್ ರೈಸ್ ವಿತ್ ಚಿಕನ್ನು. ಸೊ ಮಟನು ಬೇರೆ ಸಾಂಬಾರುಗಳಿಗಿಂತ ಚಿಕನ್ ಬೇಕು ಒಂದು. ಆಮೇಲೆ ಇದು ಕೊಕೊನಟ್ ರೈಸ್ಗಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ, ಎರಡನೇ ಮಾತಿಲ್ಲ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್ ನೋಡಿ, ನಾನು ಅರ್ಧ kg ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಯಿ ಸರಿ ಹೋಗುತ್ತೆ. ನಾನು ಹಾಕ್ತಾಯಿದ್ದೀನಿ ನೋಡಿ ಹೆಸರು, ಅಂದರೆ ಕಾಯಲ್ಲೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2.5 ಗ್ಲಾಸಷ್ಟು ನಾನು ತೆಂಗಿನಕಾಯಿ ರುಬ್ಕೊಂಡು ಅದ್ರದ್ದು ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ನುಚ್ಚೆಲ್ಲ ಬಿಸಾಕ್ಬಿಟ್ಟು ನಮಗೇನು ಕಾಯಿ ಹಾಲು ಒಂದೇ ಬೇಕಲ್ವಾ, ಹಾಲು ತೊಗೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ನಾವು ಯಾಕಂದರೆ ಚಿಕನ್ಗೆ ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಇದು ಚೆನ್ನಾಗಿ ಮಳೆ ಬರಬೇಕು. ಮಳೆ ಬಂದಮೇಲೆ ನಾವು ನೋಡ್ಕೊಳ್ಳೋಣ. ಅಷ್ಟರೊಳಗೆ ಚಿಕನ್ಗೆ ಮಸಾಲೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವಾಗ ಇದು ಕೊಕೊನಟ್ ಹಾಲು ಮಳೆ ಬಂದಿದೆ ನೋಡಿ ಫ್ರೆಂಡ್ಸ್. ಕಮ್ಮಿ ಅಂತ ಇದೆ ಕೊಕೊನಟ್ ಹಾಲು. ಸೊ ಇದಕ್ಕೆ ನಾವು ಒಂದು 10 ನಿಮಿಷದ ಕೆಳಗೆ ತೊಳೆದು ನೆನೆಸಿಟ್ಕೊಂಡ ಅಕ್ಕಿನ ಹಾಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಫ್ರೆಂಡ್ಸ್ ನೋಡ್ಕೊಳ್ಳಿ, ಅಕ್ಕಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ತುಂಬ ದಿನಗಳ ಮೇಲೆ ನಾನು ಚಿಕನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಸೊ ಶ್ರಾವಣ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾವು ಚಿಕನ್ ಏನು ಮಾಡಿರಲಿಲ್ಲ ಮನೇಲಿ. ಸೊ ಆಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿ ಚಿಕನ್ ಮಾಡಿದ್ರೂ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋಷ್ಟು ಫ್ರೀ ಇದ್ದಿಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್ ನೋಡಿ, ಈಗ ನೀರೆಲ್ಲ ಸುಂಡಾಗಿದೆ. ಒಂದು ಹನಿ ಕೂಡ ನಮಗೆ ಇಲ್ಲಿ ನೀರಿಲ್ಲ, ಫುಲ್ಲು ಡ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ನಾವೇನು ಮಾಡೋಣ ಅಂದರೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀವಿ ನೋಡಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಕರಿಬೇವು, ಆಮೇಲೆ ಚಕ್ಕೆ, ಲವಂಗ, ಒಂದು 2 ಪಲಾವ್ ಎಲೆ, ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲ ರುಬ್ಕೊಂಡಿದ್ದು ಬಂದಿದ್ವಲ್ಲ ಫ್ರೆಂಡ್ಸ್. ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು, ಸೊ ಅದನ್ನು ನಾನಿವಾಗ ಪೇಸ್ಟ್ನ ಈ ಚಿಕನ್ಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಇದಕ್ಕೇನು ಹಸಿಮೆಣಸಿನ್ಕಾಯಿ ಏನು ಹಾಕೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂತಂದರೆ ಖಾರ ಇದೇ ಜಾಸ್ತಿ ಇರುತ್ತಲ್ವ. ಸೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ಖಾರದ ಪುಡಿ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಆಗುತ್ತೆ. ಸೊ ಅದ್ರ ಸಲುವಾಗಿ ಓಕೆನಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ವಲ್ಪ ಜಾರ್ ತೊಳ್ಕೊಂಡು ಆ ನೀರು ಹಾಕ್ತಾಯಿದ್ದೀನಿ ನೋಡಿ, ಮಸಾಲೆ ನೀರು. ಯಾಕಂದರೆ ಇದು ಸುಮ್ಮನೆ ತೊಳೆದ್ರೆ ವೇಸ್ಟ್ ಆಗುತ್ತಲ್ವ, ಸೊ ಅದಕ್ಕೆ. ಆಮೇಲೆ ನಾನು ಗ್ರೇವಿನ ಸಾಂಬಾರು ಥರ, ಚಿಕನ್ನ ಸಾಂಬಾರು ಥರ ಮಾಡ್ತಾಯಿಲ್ಲ, ಗ್ರೇವಿ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವದು ಮಸಾಲೆ ರೈಸ್ ಒಂದಿಗೆ ಅಲ್ವಾ, ಕೊಕೊನಟ್ ರೈಸಿಗೆ ಮಾಡ್ತಾ ಇರೋದು ನಾನು ಕರಿನ. ಸೊ ಅದ್ರ ಸಲುವಾಗಿ ಜಾಸ್ತಿ ಸಾಂಬಾರು ಇದ್ದರೆ ಚೆನ್ನಾಗಿರಲ್ಲ. ರೈಸ್, ವೈಟ್ ರೈಸು, ಮುದ್ದೆ, ಚಪಾತಿ ಈ ಥರಕ್ಕಾದರೆ ಸಾಂಬಾರು ಚೆನ್ನಾಗಿರುತ್ತೆ.
ಸೊ ಇದು ನಮ್ಮದು ಮಸಾಲ ರೈಸ್ ಅಲ್ವಾ, ಸೊ ಅದ್ರ ಸಲುವಾಗಿ ಸಾಂಬಾರು ಬೇಕಾಗಿಲ್ಲ ಫ್ರೆಂಡ್ಸ್, ಜಾಸ್ತಿ ಗ್ರೇವಿಯಾಗೆ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ಆಮೇಲೆ ನೋಡ್ಕೊಳ್ಳಿ, ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ನಾನ್ ವೆಜ್ಗೆ ಧನಿಯಾ ಪೌಡರ್ ಇದ್ದರೆ ಎಷ್ಟು ಬಿದ್ದರೆ ಅಷ್ಟು ಟೇಸ್ಟ್ ಅಲ್ವಾ ಫ್ರೆಂಡ್ಸ್, ಅದು ಕೊತ್ತಂಬರಿ ಆಗಲಿ ಅದೇ ಆಗಲಿ. ಓಕೆನಾ. ನಾವಿವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು 5ರಿಂದ 6 ನಿಮಿಷದವರೆಗೂ ಬೇಯಿಸೋಣ. ಯಾಕಂದರೆ ಚಿಕನ್ ಅಲ್ವಾ, ಅಷ್ಟೊಂದು ಬೇಯೋ ಅವಶ್ಯಕತೆ ಏನಿಲ್ಲ. ಸೊ ಲಾಸ್ಟಿಗೆ ಸ್ವಲ್ಪ ನಾವು ಗಾರ್ಲಿಷ್ಗೆ ಸ್ವಲ್ಪ ಕೊತ್ತಂಬರಿ ಚೆಲ್ಕೊಂಡ್ರೆ ಮುಗಿದು ಫ್ರೆಂಡ್ಸ್ ಇದು. ಓಕೆನಾ ಫ್ರೆಂಡ್ಸ್. ನೋಡಿ, ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 5ರಿಂದ 6 ನಿಮಿಷ ಬೇಯಬೇಕು ಫ್ರೆಂಡ್ಸ್ ಮಸಾಲೆ ಎಲ್ಲ ನೀಟಾಗಿ, ಯಾಕಂದರೆ ನಾವು ಯಾವುದೂ ಹುರ್ಕೊಂಡಿಲ್ಲ. ಸಾರಿ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ಇವಾಗ ರೈಸ್ ಆಯಿತು. ಸೊ ನಾವು ಇದಕ್ಕೆ ಈಗ ದಮ್ ಕೊಡೋಣ ಫ್ರೆಂಡ್ಸ್. ದಮ್ ಕೊಡಬೇಕಾದ್ರೆ ಪಲಾವೇ ಆಗಲಿ, ಕೊಕೊನೆಟ್ ರೈಸ್ ಯಾವುದೇ ಆಗಲಿ, ಮಸಾಲ ರೈಸು ನಾವು ದಮ್ ಕೊಡಬೇಕಾದ್ರೆ ಸೊ ನಾವು ಉರಿ ಫುಲ್ಲು ಕಡಿಮೆ ಮಾಡಿಬಿಟ್ಟು ಸೊ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಫ್ರೆಂಡ್ಸ್, ಇದ್ರ ಮೇಲೆ ಯಾವುದನ್ನ ಒಂದು ಬಾರದ ಪಾತ್ರೆ ಇಡಬೇಕು ಫ್ರೆಂಡ್ಸ್. ಓಕೆನಾ. ನೋಡಿ, ನಾನಿಲ್ಲಿ ಹಾಲಿನ ಪಾತ್ರೆ ಇಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆಪ್ಪ ಅಂತಂದರೆ ಬೇಗ ದಮ್ ಆಗುತ್ತೆ, ರೈಸು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ನಾನು ನೋಡಿ ಹಾಲಿನ ಪಾತ್ರೆ ಇಡ್ತಾ ಇದ್ದೀನಿ, ಇದೊಂದು ಟಿಪ್ ಅಂದ್ಕೊಳ್ಳಿ. ಸೊ ಹಿಂಗೆ ಮಧ್ಯಕ್ಕಿಟ್ಬಿಟ್ಟು ಇವಾಗ ಇದು ಒಂದು 5 ನಿಮಿಷ ಒಂದು 6 ನಿಮಿಷ ದಮ್ ಕೊಡೋಣ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿ ಚಿಕನ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ನೋಡಿ ಅಷ್ಟು ಜಾಸ್ತಿ ಸಾಂಬಾರು ಥರನೂ ಇಲ್ಲ, ಜಾಸ್ತಿ ಗ್ರೇವಿಯಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಇನ್ನೂ ಸ್ವಲ್ಪ ಗಟ್ಟಿಗೆ ಆಗಬೇಕು. ಸೊ ಫ್ರೆಂಡ್ಸ್, ನಾನು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಕೊಕೊನೆಟ್ ರೈಸ್ಗಂತೂ. ಸೊ ಆಮೇಲೆ ಇವಾಗ ಇದಕ್ಕೆ ಇನ್ನೂ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ನಾವು ಓಕೆ ಫ್ರೆಂಡ್ಸ್, ಕೊಕೊನೆಟ್ ರೈಸ್ ವಿತ್ ಚಿಕನ್ ಚಿಲ್ಲಿ ಗ್ರೇವಿ ರೆಡಿ. ಆಮೇಲೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನೋಡೋರವರು ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖನೋ ಭವಂತು ಫ್ರೆಂಡ್ಸ್. ಆಮೇಲೆ ಹ್ಯಾಪಿ ಸಂಡೇ.